ಯಾರು ಮೆಟ್ಟದ ವಿಧಿ ಅಲರೇ, ಯಾರು ಮೆಟ್ಟದ ವಿಧಿ ಭಪರೇ, ಯಾರು ಮೆಟ್ಟದ ವಿಧಿ ಭಲರೇ, ಯಾರು ಮೆಟ್ಟದ ವಿಧಿ ಭಪರೇ. ಎಲ್ಲರ ಮುಟ್ಟಿಸಿಕೊಂಡ ವಿಧಿ, ಎಲ್ಲರ ಮುಟ್ಟಿಸಿಕೊಂಡ ವಿಧಿ, ಮುಟ್ಟದವನ ಮೆಟ್ಟಿದ ವಿಧಿ, ಮುಟ್ಟದವನ ಮೆಟ್ಟಿದ ವಿಧಿ, ಮೆಟ್ಟಿದವನ ಮಟ್ಟ ಹಾಕಿದ ವಿಧಿ, ಮೆಟ್ಟಿದವನ ಮಟ್ಟ ಹಾಕಿದ ವಿಧಿ. ವಿಧಿಗೆ ವಿಧಿಯಾಗಿ ಕಾಡಿದ ವಿಧಿ, ವಿಧಿಗೆ ವಿಧಿಯಾಗಿ ಕಾಡಿದ ವಿಧಿ. ಅಸ್ಪೃಶ್ಯತೆಯ ತೊಲಗಿಸಿದ ವಿಧಿ, ಅಸ್ಪೃಶ್ಯತೆಯ ತೊಲಗಿಸಿದ ವಿಧಿ. ಈ ವಿಧಿ 17 ಕುರಿತು ಈಗೇನು ಹಾಡು ಕೇಳಿದ್ವಿ, ಇದು ಭಾಳ ಸ್ವಾರಸ್ಯಕರವಾಗಿದೆ. ಇದು ಈ ಸಮಾಜ, ಭಾರತೀಯ ಸಮಾಜ ಅನ್ಟಚಬಿಲಿಟಿ ಪ್ರಾಕ್ಟೀಸನ್ನು ಮಾಡುತ್ತೆ, ಅಸ್ಪೃಶ್ಯತೆಯನ್ನು ಮಾಡುತ್ತೆ. ಅದು ಯಾವ್ಯಾವ ರೀತಿಯಲ್ಲಿದೆ ಅಂತ ಯಾರು ವಿವರಿಸ್ಬೇಕಾಗಿಲ್ಲ, ಎಲ್ಲರಿಗೂ ಅವ್ರವ್ರಿಗೆ ಗೊತ್ತಾಗುತ್ತೆ. ಹುಟ್ಟಿನ ಕಾರಣಕ್ಕಾಗಿ ನಾನು ಮೇಲು ಅಂತ ಹೇಳುವ ಭ್ರಮೆ ಕೆಲವರಿಗಿರುತ್ತೆ, ಹುಟ್ಟಿನ ಕಾರಣಕ್ಕಾಗಿಯೇ ನೀನು ಕೀಳು ಅಂತ ಅದೇ ಮೇಲೆ ಅಂತ ಇದ್ದವರು ಬೇರೆಯವರಿಗೆ ಹೇಳಿ ಹೇಳಿ ಪ್ರಾಕ್ಟೀಸ್ ಮಾಡೋ ಅಂಥದ್ದು. ಅದಕ್ಕೆ ಮಹಾದೇವ ಅವರು ಇದನ್ನು ಒಂದು ಮಾನಸಿಕ ಕಾಯಿಲೆ ಅಂತ ಕರೀತಾರೆ. ಈಗ ನಮ್ಮ ಮಾನಸಿಕ ಕಾಯಿಲೆಯನ್ನು ಪರಿಹರಿಸ್ಕೋಬೇಕಾಗಿರೋದು ಯಾರು? ಅಸ್ಪೃಶ್ಯತೆಯನ್ನು ನಿವಾರಿಸ್ಬೇಕಾಗಿರೋ ಯಾರು? ಯಾರು ಪ್ರಾಕ್ಟೀಸ್ ಮಾಡ್ತಾರೋ ಅವ್ರು ಮಾಡಬೇಕು. ಆದರೆ ಇಲ್ಲಿ ದುರಂತ ಏನಾಗಿದೆ, ಯಾರು ಅಸ್ಪೃಶ್ಯತೆಗೆ ಒಳಗಾಗಿದ್ದೀವೋ ನಾವು ಅದರ ಪರಿಹಾರ ಕಂಡುಕೊಳ್ಳೋ ಅಂತ ತದ್ವಿರುದ್ಧವಾದ ಚಲನೆ ಇದೆ. ಆದರೆ ಆರ್ಟಿಕಲ್ 17 ಏನು ಹೇಳುತ್ತೆ, ಕಠಿಣವಾದ ಶಿಕ್ಷೆಯನ್ನು ವಿಧಿಸುತ್ತದೆ. ಅದು ಬಹಳ ಮುಖ್ಯವಾದ್ದು ಮತ್ತು ಅದು ದಿನೇ ದಿನೇ ಅದು ಬಿಗಿ ಆಗ್ತಾ ಬರಬೇಕು. ಅದನ್ನೇನಾದ್ರು ಆ ನಿಯಮಗಳನ್ನು ನಾವು ಸಡಿಲ ಮಾಡಿದ್ವಿ ಅಂದರೆ ಸಮಾಜದಲ್ಲಿ ದುಷ್ಟತೆ ಜಾಸ್ತಿ ಆಗುತ್ತೆ. ಆ ಸಮಾಜದಲ್ಲಿರೋಂಥ ದುಷ್ಟತೆಯನ್ನು ಒಂದು ವಿವೇಕದಿಂದ ತಿದ್ಕೋಬೇಕು, ಎರಡನೇದು ಕಾನೂನಿನಿಂದ ತಿದ್ಕೋಬೇಕು. ವಿವೇಕ ಇಲ್ಲ ಅಂದರೆ ಕಾನೂನಾರು ವಿವೇಕನ ಕಲಿಸ್ಕೊಡ್ಬೇಕು. ಸೊ ಅದರಿಂದ ಅದನ್ನು ಕೇಳೋದು, ಪ್ರಶ್ನೆ ಕೇಳೋದು, ಎಂಥ 17ನೇ ವಿಧಿ ಎಂಥದ್ದು ಅಂದರೆ ವಿಧಿಗಿಂತ ವಿಧಿಯಾದ್ದು ಅದು ಅಂತ. ಸೊ ಭಾಳ ಒಳ್ಳೆಯ ಹಾಡನ್ನು ಬರೆದಿದ್ದಾರೆ. ಇಂಥ ಈ ವಿಧಿವಿಧಾನಗಳನ್ನು ಹೀಗೆ ಹಾಡಿನ ಮೂಲಕ ಸರಳವಾಗಿ ಜನರಿಗೆ ತಲುಪಿಸ್ಲಿಕ್ಕೆ ಸಾಧ್ಯ ಇದೆ. ಒಂದು ಸ್ವಾಗತಾರ್ಹವಾದ ಗೀತೆ ಅಂತ ನಾನು ಇದನ್ನು ಮೆಚ್ಕೊಂಡಿದ್ದೀನಿ. ಮತ್ತು ಅನೇಕ ಆರ್ಟಿಕಲ್, ಮುಖ್ಯವಾಗಿ ನಮ್ಮ ಸಾಮಾಜಿಕ ಸಂರಚನೆಯಲ್ಲಿ ಮನುಷ್ಯನನ್ನು ಕೀಳಾಗಿ ಕಾಣುವಂಥ ಇಂಥ ಅನೇಕ ಹಾಡುಗಳ ಅಗತ್ಯ ಇದೆ. ಹಾಗೆ ಹೇಳ್ತಾ ಹೋಗಬೇಕು. ಯಾಕೆಂದರೆ ಭಾಳ ಜನಕ್ಕೆ ತಾವೇನು ತಪ್ಪು ಮಾಡ್ತೀವಿ ಅನ್ನೋದೇ ಗೊತ್ತಿಲ್ಲದೆ ಇರೋಷ್ಟು ಸುಂದರ ತಪ್ಪನ್ನು ನಮ್ಮ ನಡುವೆ ಮಾಡ್ತಿರ್ತಾರೆ. ಅಂಥದ್ರಲ್ಲಿ ಅನ್ಟಚಬಿಲಿಟಿ ಪ್ರಾಕ್ಟೀಸ್ ಕೂಡ ಒಂದು. ಕೇಳು ಕೇಳು ಕೇಳೋದೆ ವಿಧಿ 17, ಕೇಳು 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 ಕೇಳೋದೆ ವಿಧಿ 17. ಶ್ರೀಸಾಮಾನ್ಯರಿಗೆ ಅನನ್ಯ ನಮಸ್ಕಾರಗಳು. DMD ನಮ್ಮ ಒಡನಾಡಿ, ಬಹುಜನರ ಜೀವನಾಡಿ. ಮಳೆಯಲ್ಲಿ ಮನದ ಮಾತನ್ನು ಕೇಳೋಣ, ಹನಿ ಹನಿಯಲ್ಲಿ DMD ಜೀವಧ್ವನಿಯೊಂದಿಗೆ ಜೀವಿಸೋಣ. ಬನ್ನಿ, ಇದು ನಿಮ್ಮ ಧ್ಯಾನ, ಅಂಬೇಡ್ಕರ್ ಧ್ಯಾನ. ಭೂಮಿಗೆ ಬಿದ್ದ ಬೀಜ, ಎದೆಗೆ ಬಿದ್ದ ಅಕ್ಷರ ಫಲ ಕೊಡದೇ ಇರುವುದು. ಹಾಗಂತ ನಮ್ಮ DMD ದೇವನೂರ ಮಹಾದೇವ ಸರ್ ಹೇಳಿದ್ದಾರೆ. ಅಕ್ಷರದ ಫಲವೇ ನಾವು ನೀವು, ಕಾನೂನು ಬಿತ್ತಿದ ಫಸಲು ನಾವು, ಅಂಬೇಡ್ಕರ್ ಹೆತ್ತ ಹಸಲು ನಾವು. ಅಕ್ಷರ ನಿಜಕ್ಕೂ ಸಾಕ್ಷರವಾಗೋದು ಇನ್ನೊಬ್ಬರ ಬದುಕಿಗೆ ಅನ್ನವಾದಾಗ, ಆಧಾರವಾದಾಗ. ಅನ್ನವಾಗದ ಅಕ್ಷರ ಕೇಡಿಗೆ ನಾಂದಿ, ಅಕ್ಕರೆಯಾದ ಅಕ್ಷರ ನಾಡಿಗೆ ಬುನಾದಿ. ಅದು ನಮ್ಮ DMD. ಮಂಡ್ಯ ನೆಲಕ್ಕೆ ಕಿವಿಗೊಟ್ಟು ಆಲಿಸಿದಾಗ ಒಬ್ಬ ಸಾಕವ್ವಳ ಸದ್ದು ಕೇಳಿಸ್ತು. ಕುಸುಮಿನ ಯಾನ ಅನ್ಲಿಲ್ಲ, ಎತ್ತ ಅನ್ಲಿಲ್ಲ, ಸಟ ಕಣ್ಣೆತ್ತಿ ನೋಡ್ಲಿಲ್ಲ, ಕಡ್ದು ಹೊಂಟೋದ, ನಮಗೆ ಸಾವಾರ್ದು ಕೊಡಬಾರ್ದ. ಹೀಗೆ ಪ್ರತಿ ಬದುಕು ಜಫ್ತಿಗೆ ಸಿಕ್ಕದ ನವಿಲುಗಳಾಗ್ತವೆ. ಅವರೇ ನಮ್ಮ DMD. DMD ಅಂದ್ರೆ ಜಗತ್ತು. ಒಡಲಾಳದ ಸಾಕವ್ವ,
ಕುಸುಮ ಬಾಲೆಯ ಜ್ಯೋತಮ್ಮದಿರು, ಅಕ್ಕಮಾದೇವಿ, ತೂರವ್ವ, ಈರಿ, ಚನ್ನವ್ವ, ಕುಸುಮಾಳಂತಹ ಮನಕಲಕುವ ತಾಯಂದಿರನ್ನ ಸೃಜಿಸಿದ ಶ್ರೇಷ್ಠ ಕೃತಿಗಾರ DMD. ಸಣ್ಣಯ್ಯ, ಚೆಲುವಮ್ಮ, ಅಮಾಸ, ಕುರಿಯಯ್ಯ, ಗೌರಮ್ಮ, ಜ್ಯೋತಮ್ಮದಿರು, ಯಾಡ, ಪುಟ್ಟಗೌರಿ, ನವಿಲು, 2ನೇ ಕ್ಲಾಸ್ ಶಿವು, ಮಾರಿಗುಡಿ, ಗೌಡ್ರ ಮಗ ಕಿಟ್ಟಪ್ಪ, ಲಕುಮ, ಮಾಧು, ಶಂಭು, ಹೀಗೆ ಎಷ್ಟೋ ಪಾತ್ರಗಳು. ಬಡತನ ಇದ್ರೂ ಸುಲಭಕ್ಕೆ ಬಗ್ಗದ ಜೀವಗಳನ್ನು ಕೊಟ್ಟವರು DMD. ನಮ್ಮನ್ನು ದುರ್ಬಲಗೊಳಿಸ್ತಾ ಇರುವಂತಹ ಈ ಹೊತ್ತಲ್ಲಿ ದೇವನೂರ ಮಹಾದೇವ ಅವರು ನಮ್ಮೆಲ್ಲರ ಮಹಾಧೈರ್ಯ. ಅದೇ ಅವಸರದಲ್ಲಿ ನಾವು ದೇವನೂರ ಮಹಾದೇವ ಅವರ ಮನೆ ಬಾಗಿಲು ತಟ್ಟಿದ್ವಿ. ಅಲ್ಲಿ ಸಂವಿಧಾನದ ಧ್ವಜವನ್ನು ಹಾರಿಸಿ ಬಂದ್ವಿ. ಅಲ್ಲಿ ನಮಗೆ 2 ವ್ಯಕ್ತಿಗಳು ಸಿಕ್ಕರು. ಅವರೇ ಪ್ರೀತಿಯ ಪ್ರಾಧ್ಯಾಪಕರಾದಂತಹ ರಾಜಪ್ಪ ದಳವಾಯಿ ಸರ್ ಹಾಗೂ ಚಾಮರಾಜನಗರದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಂಶುಪಾಲರಾದಂತಹ ಗೌರವನೀಯ ಶಿವಯ್ಯನವರು. ಸುರಿಯೋ ಮಳೆಯಲ್ಲಿ ಅವರಿಬ್ಬರು ದೇವನೂರ ಮಹಾದೇವ ಅವರ ಬಗ್ಗೆ ಮನಸ್ಸು ಬಿಚ್ಚಿ ಮಾತನಾಡಿದ್ದಾರೆ. ಆ ಮಳೆಯ ಜೊತೆ ಎಲ್ಲ ಕೊಳೆಯು ಕೊಚ್ಚಿ ಹೋಗೋದು ನಿಸ್ಸಂಶಯ. ಬನ್ನಿ, ಇದೇ ಖುಷಿಯಲ್ಲಿ, ಇದೇ ಸಾರ್ಥಕತೆಯಲ್ಲಿ ಶುರು ಮಾಡೋಣ. ಇದು DMD ಜೀವನ, ನಮ್ಮ ಧ್ಯಾನ, ಅದುವೇ ಅಂಬೇಡ್ಕರ್ ಧ್ಯಾನ. ನಮಸ್ತೆ, ನನ್ನ ಹೆಸರು ಮೇಘ. ಕುವೆಂಪು ಕನ್ನಡ ಅಧ್ಯಯನ ಸಂಸ್ಥೆಯಲ್ಲಿ, ಮಾನಸ ಗಂಗೋತ್ರಿ, ಮೈಸೂರು, ಈ ಅಧ್ಯಯನ ಸಂಸ್ಥೆಯಲ್ಲಿ ನಾನು ದೇವನೂರು ಮಹಾದೇವ ಅವರ ಸಾಹಿತ್ಯ, ಸ್ತ್ರೀವಾದಿ ಮೀಮಾಂಸೆ ಎಂಬ ವಿಷಯದ ಮೇಲೆ PhDಯನ್ನು ಮಾಡ್ತಾ ಇದ್ದೇನೆ. ಹಾಗೆ ನನ್ನ ಪ್ರಶ್ನೆ ರಾಜಪ್ಪ ದಳವಾಯಿ ಸರ್ ಅವರಿಗೆ. ಜಸ್ಟಿಸ್ ನಾಗಮೋಹನ್ ದಾಸ್ ಅವರು ಫೈಟ್ ಫಾರ್ ರೈಟ್ ಅಂತ ಹೇಳಿದ್ದಾರೆ. ಹಾಗಾದರೆ ಫೈಟ್ ಹೇಗೆ ಮಾಡೋದು ಸರ್? ಫೈಟ್ ಹೇಗೆ ಮಾಡಬೇಕು ಅಂದರೆ, ಫೈಟ್ ಸಾಮಾಜಿಕ ಸಂರಚನೆ ಭಾರತದಲ್ಲಿ ಏಣಿ ಶ್ರೇಣಿಯಾಗಿದೆ. ಮೇಲಿನ ಶ್ರೇಣಿಯವರು ಯಾವುದಕ್ಕೂ ಹೋರಾಟ ಮಾಡಬೇಕಾಗಿಲ್ಲ, ಫೈಟ್ ಮಾಡಬೇಕಾಗಿಲ್ಲ. ಆದರೆ ಕೆಳಜಾತಿಗಳು ಎಲ್ಲದಕ್ಕೂ ಫೈಟ್ ಮಾಡಬೇಕು. ನೀರಿಗೆ ಫೈಟ್ ಮಾಡಬೇಕು, ಒಂದು ಬೀದಿಲಿ ನಡೆಯೋಕ್ಕೆ ಫೈಟ್ ಮಾಡಬೇಕು, ಒಂದು ದೇವಸ್ಥಾನದ ಒಳಗೋಗಿ ಫೈಟ್ ಮಾಡಬೇಕು. ಸಮಾನತೆಯನ್ನು ಬಯಸುವ ಎಲ್ಲ ವ್ಯಕ್ತಿಗಳು ಕೂಡ ಫೈಟ್ ಮಾಡಿಯೇ ಇಲ್ಲಿ ಸಮಾನತೆಯನ್ನು ಪಡಿಬೇಕಾಗಿದೆ. ಇದು ಅಸಮಾನದ ದೇಶ, ಇದು ಅಸಮಾನತೆ ಇದೆ, ಅಪಾರವಾದ ಅಸಮಾನತೆ ಇದೆ. ಆ ಅಸಮಾನತೆಯನ್ನು ಸಮಾನತೆಯ ಕಡೆಗೆ ಪರಿವರ್ತಿಸಬೇಕು ಅಂದರೆ ಅದು ಫೈಟೇ ನಡಿಬೇಕು. ಯಾಕೆ ಅಂದರೆ ಸಹಜವಾಗಿಯೇ ತಿಳುವಳಿಕೆ ಒಳ್ಳೆಯದಿದ್ದು ಸಮಾನತೆಯ ಅಂಶಗಳಿದ್ದಿದ್ರೆ ಫೈಟ್ ಮಾಡೋ ಅಗತ್ಯ ಇರಲಿಲ್ಲ. ಈಗೆಲ್ಲದಕ್ಕೂ ಫೈಟ್ ಮಾಡಬೇಕು. ಹಾಗೆ ಜಸ್ಟಿಸ್ ನಾಗಮೋಹನ್ ದಾಸ್ ಅವರು ಹೇಳಿರುವ ಮಾತಿದೆಯಲ್ಲ, ನಮ್ಮ ರೈಟ್ ಯಾವುದು ಅಂತಂದರೆ ನಮ್ಮ ಫೈಟ್. ನಾವು ಯಾವ ಹಕ್ಕು ಬಾಧ್ಯತೆಗಳಿಗಾಗಿ ಹೋರಾಡಬೇಕಾಗಿದೆ, ನಮ್ಮ ಹಕ್ಕು ಬಾಧ್ಯತೆಗಳೇನು, ಆ ಹಕ್ಕು ಬಾಧ್ಯತೆಗಳನ್ನು ಸುಮ್ಮನೆ ಪಡೆಯೋಕ್ಕೆ ಬರಲ್ಲ. ಯಾರೋ ಕೊಡುವ ವರ ಅಲ್ಲ ಅವು ನಾವೇ ಗಳಿಸ್ಕೋಬೇಕಾಗಿರುವಂತಹ ಸಮಾನತೆಯ ಆಶಯಗಳು. ಆದ್ದರಿಂದ ನ್ಯಾಯಮೂರ್ತಿ ಜಸ್ಟಿಸ್ ನಾಗಮೋಹನ್ ದಾಸ್ ಅವರು ಹೇಳಿರೋದು ತುಂಬ ಖಚಿತವಾಗಿದೆ. ನಾವು ಏನನ್ನೇ ಆಗಲಿ ಹೋರಾಟ ಮಾಡದೆ ಇಲ್ಲಿ ಪಡೀಲಿಕ್ಕೆ ಸಾಧ್ಯ ಇಲ್ಲ. Don't give up your right, your right, your right. Hey, 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 hey. Don't give up your fight, your fight, your fight. ದೇವನೂರು ಮಹಾದೇವರು ಕನ್ನಡ ನಾಡು ಕಂಡ ಅಪರೂಪದ ಚಿತ್ರ ಮಾತ್ರವಲ್ಲ, ಭಾರತದ ಸಾಹಿತ್ಯ ಸಂದರ್ಭದಲ್ಲೇ ವಿಶಿಷ್ಟ ಅಂತ ಅನೇಕರು ಗುರುತಿಸ್ತಾರೆ. ಅವರ ಅಂತಃಕರಣದಿಂದ ಮಿಡಿದ ಅವರ ಸಾಹಿತ್ಯದ ಸಾಲುಗಳು, ಒಂದೊಂದು ಸಾಹಿತ್ಯದ ಸಾಲು ಕೂಡ ಅಪರೂಪದ ಸಂಗತಿಗಳಾಗಿರೋದ್ರಿಂದ ಅವರು ನಾಡಿನಲ್ಲಿ ವಿಶೇಷರಾಗಿದ್ದಾರೆ. ಕುವೆಂಪು ಅಂತ ಮಹಾಚೇತನದ ಜೊತೆಯಲ್ಲಿ ನಿಲ್ಲಿಸಬಹುದಾದ ಇನ್ನೊಂದು ಅಪರೂಪದ ಸಾಹಿತ್ಯ ಅನ್ನೋದು ದೇವನೂರು ಮಹಾದೇವರನ್ನು ನಾವು ಗುರುತಿಸ್ಬೋದಾದದ್ದು. ಹೀಗಾಗಿ ಅವರು ಮಹಾರಾಜ ಕಾಲೇಜು ವಿದ್ಯಾರ್ಥಿ ದೆಸೆಯಿಂದಲೇ ನಮ್ಮ ದಳವಾಯಿ ಸರ್ ಅವರು ಹೇಳಿದಂತೆ ಸಮಾಜವಾದಿ ಯುವಜನ ಸಭಾ ಸಂಪರ್ಕದಿಂದ ತಮ್ಮ ಚೇತನವನ್ನು ಆಳಿಸ್ಕೊಂಡು ಬಂದು ಬೆಳೆದಂಥ ಈ ದೇವನೂರು ಮಹಾದೇವ ಅವರು ಪುಟ್ಟದಾಗಿ ಕಥೆಯನ್ನು ಬರೆಸ್ತಾ ಶಾಲಾ ದಿನಗಳಲ್ಲೇ ಅವರು ರಾರಾಜಿಸ್ತಾ ಬೆಳವಣಿಗೆಗೆ ಬಂದು ಮೊದಲಿಗೆ ದ್ಯಾವನೂರು ಕಥಾ ಸಂಕಲನವನ್ನು ಅವರು 73ರ ಸಂದರ್ಭಕ್ಕೆ ಪ್ರಕಟಿಸಿದ್ರಿಂದ ಅವ್ರನ್ನ ಸಾಮಾನ್ಯವಾಗಿ ದ್ಯಾವನೂರು ಮಹಾದೇವ ಕೃತಿಯಿಂದ, ಆಲನಹಳ್ಳಿ ಕೃಷ್ಣ ಇದ್ದ ಊರು ದೇವನೂರು ಮಹಾದೇವ ಅವರು ತಮ್ಮ ಊರಿನ ಕಾರಣಕ್ಕಾಗಿ ಮಾತ್ರವಲ್ಲ, ತಮ್ಮ ಕೃತಿಯ ಮೊದಲ ಚೊಚ್ಚಲ ಕೃತಿಯ ಕಾರಣದಿಂದ ಅವರು ದೇವನೂರು ಮಹಾದೇವ ಪ್ರಸಿದ್ಧರಾಗಿದ್ದಾರೆ. ಮತ್ತು ಇವತ್ತು
ಆಕಾಶದ ಹತ್ರ ಬೆಳೆದಿದ್ದಾರೆ. ಅವರ ತಾಯಿ ನಂಜನವ್ರ ಮಾತಿನಲ್ಲಿ ನನ್ನ ಮಗ ಇದು ಸಾಗರದ ಸಮುದ್ರದ ಆಚೆಗೂ ಬೆಳೆದವನೇ ಅಂತ ಅವರ ಅಯೋ ಯೂನಿವರ್ಸಿಟಿಗೆ ಹೋಗಿದ್ದಾಗ ಹೇಳಿದಂಥ ಒಂದು ಮಾತು ನೆನಪಾಗ್ತಿದೆ. ಅಷ್ಟು ದೊಡ್ಡ ಚೇತನ ಅವರು. ಮೊದಲಿಗೆ ದ್ಯಾವನೂರು ಕಥಾ ಸಂಕಲನವನ್ನು ತಂದವರು. ಆಮೇಲೆ ಅವರು ಒಡಲಾಳ ಅನ್ನೋ ಒಂದು ಪುಟಾಣಿ ಕಾದಂಬರಿ, ಅದು ಬರ್ತಾ ಇದ್ದಂಗೆ ಭಾರತೀಯ ರಾಷ್ಟ್ರೀಯ ಭಾಷಾ ಪರಿಷತ್ತಿನ ಕಲ್ಕತ್ತಾ ಪುರಸ್ಕಾರ ರಾಷ್ಟ್ರೀಯ ಸನ್ಮಾನವನ್ನು ಪಡೆದಿದೆ. ಅದು ಅವರ ಕೃತಿ. ಅದಾದ ಮೇಲೆ ನಾವೆಲ್ಲ ತಿಳಿದಂತೆ ಅವರ ಪ್ರಶಸ್ತಿ ವಿಜೇತ ಕುಸುಮ ಬಾಲೆ ಇವತ್ತು ಅತ್ಯುತ್ತಮವಾಗಿ ಎಲ್ಲ ಕಡೆ ಮನೆ ಮಾತಾಗಿರ್ತಕ್ಕ. ಆಶ್ಚರ್ಯ ಅಂತಂದರೆ ಅದು ಹುಟ್ಟಿ 40 ವರ್ಷ, ಇವತ್ತಿಗೆ 40 ವರ್ಷ ಆ ಕೃತಿ ಹುಟ್ಟಿ ಸತತ 4 ದಶಕಗಳಿಂದ ನಿರಂತರ ಕನ್ನಡ ನಾಡಿನಲ್ಲಿ ಭಾರತ ಸಾಹಿತ್ಯ ವಲಯದಲ್ಲೇ ಚರ್ಚಿತವಾಗ್ತಿರ್ತ ಇನ್ನೊಂದು ಅಪರೂಪದ ಕೃತಿ. ನಿರಂತರವಾಗಿ 40 ವರ್ಷದಿಂದನೂ ಚರ್ಚೆಯಲ್ಲಿದೆ, ಇನ್ನೂ ಇದೆ, ಇರುತ್ತೆ. ಅದು ಬಹುಶಃ ಈ ಥರದ ಅಪರೂಪದ ಸಿದ್ಧಿ ಮಹನೀಯ ಸಾಹಿತ್ಯಗಳಿಗೂ ಸಾಧ್ಯವಾಗಿಲ್ವೇನೋ ಅಂತ ಅನ್ಕೋತೀನಿ ನಾನು. ಮಲೆಗಳಿನ ಮದುಮಂತೋ ಚರ್ಚೆ ಇವೆ, ದೊಡ್ಡ ಚರ್ಚೆ ಇವೆ. ಕುಸುಮ ಬಾಲೆ ಬಂದ ಮೇಲೆ ದೇವನೂರು ಮಹಾದೇವರ ನಿತ್ಯ ಚರ್ಚೆ ಸಾಂಸ್ಕೃತಿಕ ಸಾಹಿತ್ಯಿಕ ವಲಯದಲ್ಲಿ ಬಹಳ ಕುತೂಹಲ ಮೂಡಿ ನಿರಂತರ ಚರ್ಚೆ ಆಗ್ತಿರ್ತಕ್ಕ ಸಂಗತಿ ಅದರ ಕೃತಿಯ ವಿಶೇಷತೆಯ ಸಂಗತಿಗಳ ಕಾರಣದಿಂದಾಗಿ. 2012ರ ಸುಮಾರಿಗೆ ಬಂದಂಥ ಅವರ ಗದ್ಯ ಕೃತಿ ಅವ್ರನ್ನ ಲೋಕವಿಸ್ತಾರಕ್ಕೆ ಸಾಗಿದಂತೆ ತಂದಿರುವ ಕೃತಿ ಎದೆಗೆ ಬಿದ್ದ ಅಕ್ಷರ. ಭೂಮಿಗೆ ಬಿದ್ದ ಬೀಜ, ಎದೆಗೆ ಬಿದ್ದ ಅಕ್ಷರ, ಇಂದಲ್ಲ ನಾಳೆ ಫಲ ಕೊಡುವುದು. ಹಾಗೆ ಸಾರಿದಂಥ ಅಪರೂಪದ ಸಾಲುಗಳಿವೆ. ಇನ್ನೂ ಬಹಳ ಇದ್ದಾವೆ ಅಲ್ಲಿ. ಸಂಜೆಯಾಗುತ್ತಿದ್ದಂತೆಯೇ ಸೋಮಾಲಿಯದ ಮಕ್ಕಳು ಕಣ್ಣ ಮುಂದೆ ಬರುತ್ತವೆ. ಹಸಿವು ಅವನ್ನು ತಿನ್ನುತ್ತದೆ, ಅವು ನನ್ನನ್ನು ತಿನ್ನುತ್ತದೆ ಅಂಥ ಮಾತುಗಳು. ಚಿಕ್ಕ ಚಿಕ್ಕ ವಾಕ್ಯಗಳೇ ಮಹಾ ಧ್ವನಿಪೂರ್ಣ ಸಾಲುಗಳು. ಯಾರನ್ನು ಯಾವುದಕ್ಕೂ ದ್ವೇಷಿಸಬೇಡಿ, ದ್ವೇಷಿಸಬೇಡಿ. ದ್ವೇಷ ಪ್ರೇರಿತ ಚಳುವಳಿ ಗೆಲ್ಲುವುದಿಲ್ಲ. ದ್ವೇಷ ಪ್ರೇರಿತ ಚಳುವಳಿ ಗೆಲ್ಲುವುದಿಲ್ಲ. ಈ ನೆಲಕ್ಕೆ ಅದು ಹೊಂದುವುದು ಇಲ್ಲ. ಹೊಸ ತಲೆಮಾರಿಗೆ ಮೈತ್ರಿಯನ್ನು ಕಲಿಸಿ, ಮೈತ್ರಿಯನ್ನು ಕಲಿಸಿ. ಮೈತ್ರಿ ಮೈತ್ರಿ ಮೈತ್ರಿ. Ivan and